ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಸದಾ ಜನ ಪರದಾಡುತ್ತಿದ್ದ ಗ್ರಾಮವದು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ನವಿಲುಕುರಿಕೆ ಗ್ರಾಮಸ್ಥರಿಗೀಗ ಸಂಭ್ರಮವೋ ಸಂಭ್ರಮ. ಬಸ್ಸಿಗಾಗಿ ಗೃಹ ಸಚಿವರ ಮೊರೆ ಹೋದ ಜನರಿಗೀಗ ಸಂತಸ ಮನೆ ಮಾಡಿದೆ. ಈ ನಮ್ಮೂರಲ್ಲಿ DC ನಡೆ ಹಳ್ಳಿ ಕಡೆ ಅಂತ ಒಂದು ಪ್ರೋಗ್ರಾಮ್ ನಡೆಸಿದ್ವಿ. ಆ ಪ್ರೋಗ್ರಾಮ್ ಅಲ್ಲಿ ಒಂದು ಅರ್ಜಿ ಕೊಟ್ಟಿದ್ವಿ. ಏನಂತ ನಮ್ಮೂರಿಗೆ ಸ್ಕೂಲ್ ಹುಡುಗರು ಆಗಿರ್ಬೋದು, ಮತ್ತೆ ಕೂಲಿ ಕಾರ್ಮಿಕರು ಆಗಿರ್ಬೋದು, ಮತ್ತೆ ಇಲ್ಲಿಂದ ಸಿಟಿಗೆ ಹೋಗೋ ಅಂತಾರು 3 ಜನ ಆಗಿರ್ಬೋದು, ಅವ್ರಿಗೆ ಓಡಾಡೋಕ್ಕೆ ಅನಾನುಕೂಲ ಆಗಿತ್ತು. ಬಸ್ ಇರಲಿಲ್ಲ, ನಮಗೆ ಬಸ್ ರೂಟ್ ಇರಲಿಲ್ಲ. ಆದರೆ ನಾವು ಆವತ್ತು ಒಂದು ಅರ್ಜಿ ಕೊಟ್ಟು ಅದು ನಮಗೆ ಅನುಕೂಲ ಆಗೈತೆ ಅರ್ಜಿ. ನಮ್ಮ ಸಾರಿಗೆ ಇಲಾಖೆಯವ್ರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತು ನಮ್ಮ MLA ಸಾಹೇಬ್ರಿಗೂ ಆಗಿರ್ಬೋದು, ಮತ್ತು ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಈಗ ಸದ್ಯಕ್ಕೆ 4 ಸಿಂಗಲ್ ಅಂತ ಹೇಳವ್ರೆ. ನಾಳೆ ದಿವಸದಲ್ಲಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇನ್ನೊಂದು 2 ಸಿಂಗಲ್ ಓಡಾಡಂಗೆ ಮಾತಾಡ್ತೀವಿ ಅವ್ರ ಹತ್ರ. ನಾವು ಹಳ್ಳಿ ಕಡೆ DC ನಡೆ ಹಳ್ಳಿ ಕಡೆ ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ ನಮ್ಮ ಊರಿನ ಜನ ಎಲ್ಲ ಮನವಿ ಕೊಟ್ಟಿದ್ವಿ. ಅವಾಗ ನಮ್ಮ ಊರಿಗೆ ವೃದ್ಧರಿಗಾಗಲಿ ಮತ್ತೆ ಸ್ಕೂಲ್ ಮಕ್ಕಳಿಗೆ, ವಿಶೇಷವಾಗಿ ಸ್ಕೂಲ್ ಮಕ್ಕಳು 3 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕಾಯ್ತು. ಯಾವ ಕಡೆ ಹೋದ್ರೂ 3 ಕಿಲೋಮೀಟರ್ ನಡಿಬೇಕು ಅವರು. ಮತ್ತೆ ಅವ್ರಿಗೆ ಬಹಳ ಸಮಸ್ಯೆ ಆಗೋದು ಸ್ಕೂಲ್ ಟೈಮ್ಗೆ ಹೋಗೋಕ್ಕೆ. ತಂದೆ ತಾಯಿಗಳು ಟೈಮ್ ಸರಿಯಾಗೆಲ್ಲ ಕೆಲಸಕ್ಕೆ ಹೋಗಿರೋರು ಬಿಟ್ಟು ಬರೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಬಹಳ ಸಮಸ್ಯೆ ಆಯಿತು. ಅದಕ್ಕೆ ನಾವು ಸತತ 6 ತಿಂಗಳ ಪ್ರಯತ್ನದಿಂದ ಈಗ ನಮಗೆ ನಮ್ಮೂರಿಗೆ ಬಸ್ ಬಂದಿತ್ತು. ನಮಗಂತೂ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೆ ಈಗಂತೂ ಬ್ಯಾಂಕ್ಗೆ ವೃದ್ಧರು ಭಾಳ ಅಲಿತಾರೆ. ಬ್ಯಾಂಕ್ ಕೆಲಸಕ್ಕೆ, ಆ ಕೆಲಸಕ್ಕೆ, ಈ ಕೆಲಸಕ್ಕೆ ಯಾರು ತಂದೆ ತಾಯಿಗಳು ಮಕ್ಕಳು ಬಿಟ್ಟು ಬರೋಕ್ಕೆ ಯಾವ ಸಮಯನೂ ಇರಲ್ಲ. ಈಗಂತೂ ಬಸ್ ಊರಿಗೆ ಬರೋದ್ರಿಂದ ಬ್ಯಾಂಕ್ಗೆ ವೃದ್ಧರು, ವಯಸ್ಸಾದರು, ಅಜ್ಜಿದರು, ಮುತ್ತಿದರು ಓಡಾಡೋಕ್ಕಂತೂ ಭಾಳ ಅನುಕೂಲ ಆಗಿದೆ. ಈಗಂತೂ ಇದಕ್ಕೆ ಶ್ರಮಪಟ್ಟಂತಹ ಎಂ ರಂಗಶಮಯ್ಯರು, ರಾಮಚಂದ್ರ ಅವರು, ಮತ್ತೆ ನಾವು ಇನ್ನ ಊರಿನ ಪುಟ್ಟರಾಜಣ್ಣ ಮತ್ತೆ ಕಾಂತಣ್ಣ, ಗಾರೆ ಕಾಂತಣ್ಣರು ಬಹಳ ಸತತ 6 ತಿಂಗಳಿಂದ ಕಾರಲ್ಲಿ ಹೋಗಿ ಬಹಳ ಪ್ರಯತ್ನ ಪಟ್ಟು ಕೊನೆಗೆ ಸಂಸ್ಥೆಗೆ ಇವರು ಬಿಡಲ್ಲ ಅನ್ನೋ ಒಂದು ಇದಕ್ಕಾಗಿ ಸಂಸ್ಥೆಯವರು ಕೂಡ ನಮಗೆ ಬಹಳ ಸ್ಪಂದಿಸಿ ಇವತ್ತು ನಮಗೆ ಬಸ್ ಬಿಟ್ಟಿದ್ದಾರೆ. ಗ್ರಾಮಕ್ಕೆ ಬಂದ ಹೊಸ ಬಸ್ಸನ್ನು ಕಂಡು ವಿದ್ಯಾರ್ಥಿಗಳು ಫುಲ್ ಖುಷ್. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಸಹಕಾರಕ್ಕೆ ಭಾರಿ ಜನ ಬೆಂಬಲ ವ್ಯಕ್ತವಾಗಿದೆ. ವಿಶೇಷ ಪೂಜೆಯನ್ನ ಸಲ್ಲಿಸಿ ಹೊಸ KSRTC ಬಸ್ಸಿಗೆ ಪೂಜೆಯನ್ನ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದ ಗ್ರಾಮಸ್ಥರು.